ಈ ಮಾಜಿ ಲೋಕಸಭಾ ಸದಸ್ಯರು ಮಾತನಾಡಬೇಕಾದ್ರೆ PLD ಬ್ಯಾಂಕಿನಲ್ಲಿ ದುರುದ್ದೇಶವಾಗಿ ಸುಮಾರು ಜನಗಳ ಒಂದು ವೋಟರ್ ಲಿಸ್ಟ್ನಲ್ಲಿ ತೆಗೆದಾಕ್ಬಿಟ್ಟಿದ್ದಾರೆ. ಟ್ರಾನ್ಸಾಕ್ಷನ್ ಇದ್ರೂ ಕೂಡ ತೆಗೆದಾಕಿದ್ದಾರೆ ಅಂತ ಒಂದು ವಿಚಾರ ಮಾತನಾಡ್ತಾ ಅಲ್ಲಿ ಒಂದು 3 ಜನ ಹೆಸರು ಹೇಳ್ತಾರೆ. ಎಂ ನಾರಾಯಣ ಸ್ವಾಮಿರವರು ಮಾಜಿ ಶಾಸಕರು, ಅವ್ರದನ್ನೇ ತೆಗೆದುಬಿಟ್ಟಿದ್ದಾರೆ ಅಂತ ಮಾತಾಡ್ತಾರೆ. ಅವ್ರಿಗೆ ಕೋಆಪರೇಟಿವ್ ಆಕ್ಟೇ ಗೊತ್ತಿದ್ದಂಗಿಲ್ಲ. ಕೋಆಪರೇಟಿವ್ ಆಕ್ಟ್ನಲ್ಲಿ 1960 ನಿಯಮ 13D 2A ಪ್ರಕಾರವಾಗಿ ನಾವು ಅನರ್ಹಗೊಳಿಸಬೇಕಾದ್ರೆ 6 ತಿಂಗಳ ಮೊದಲು ರಿಜಿಸ್ಟ್ರೇಡ್ ಪೋಸ್ಟ್ ಅವರಿಗೆ ನೋಟಿಸ್ ಕೊಡಬೇಕು ಅಂತಿದೆ. ಅದರ ಪ್ರಕಾರವಾಗಿ ಎಂ ನಾರಾಯಣ ಸ್ವಾಮಿರವರು 17ರಲ್ಲಿ ಲೋನ್ ತಗೊಳ್ತಾರೆ, 18ರಲ್ಲೇ ತೀರಿಸ್ಬಿಡ್ತಾರೆ. 18ರಿಂದ ಈಚೆ ಇದುವರೆಗೂ ಬ್ಯಾಂಕಿನಲ್ಲಿ ಅವರು ಒಂದು ನಯಾ ಪೈಸೆ ವ್ಯವಹಾರವನ್ನು ಮಾಡಿರುವುದಿಲ್ಲ. ಅದರಿಂದ ಅವರಿಗೆ 3/7/24ರಲ್ಲಿ ನಾರಾಯಣ ಸ್ವಾಮಿ ಎಂ ನಾರಾಯಣ ಸ್ವಾಮಿರವರಿಗೆ, ಅವರ ಮಿಸಸ್ ಸರಸ್ವತಮ್ಮನವರಿಗೆ, ಅವರ ಮಗ ಸಿಟ್ಟಿಂಗ್ ಡೈರೆಕ್ಟರ್ ಶಶಿಕಾಂತ್ ರವರಿಗೆ ನಾವು ಸರ್ಟಿಫೈಡ್ ರಿಜಿಸ್ಟರ್ಡ್ ಪೋಸ್ಟ್ ಮುಖಾಂತರ ಅವರಿಗೆ ನೋಟಿಸ್ ಸರ್ವ್ ಮಾಡಿದ್ದೀವಿ. ಅವ್ರಿಗೆ ಏನು ಅಬ್ಜೆಕ್ಷನ್ಸ್ ಇದ್ರೆ ನೀವು ಅದನ್ನ ಬಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಅಂತ ಕೂಡ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದೀವಿ. ಆದ್ರೆ ಇದುವರೆಗೂ ಅವ್ರ ಬ್ಯಾಂಕ್ ಕಡೆ ಬಂದಿಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಅಣಿಗಾನ ಶಂಕರಪ್ಪನವರು ಎಕ್ಸ್ ಪ್ರೆಸಿಡೆಂಟ್ ರವರು ಅವ್ರದ್ದು ಕೂಡ ಕಿತ್ತಾಕ್ಬಿಟ್ಟಿದ್ದಾರೆ. ಹೌದು, 2007ರಲ್ಲಿ ಅಣಿಗಾನ ಶಂಕರಪ್ಪನವರು ಅವ್ರ ಅಧ್ಯಕ್ಷರಾಗಿದ್ದ ಲೋನ್ ತಗೊಳ್ತಾರೆ. 7ರಿಂದ 24ರವರೆಗೂ ಡಿಫಾಲ್ಟ್ ಆಗ್ತಾರೆ. ಅಧ್ಯಕ್ಷರಾಗಿದ್ದವರೇ ಬ್ಯಾಂಕ್ ಕಡೆ ತಲೆ ಇರೋದಿಲ್ಲ, ಲೋನ್ ಕ್ಲಿಯರ್ ಮಾಡೋದಿಲ್ಲ. 2 ಸರಿ ಕೊಡ್ತೀವಿ, ಏನು ಬಡ್ಡಿ ಮನ್ನಾ ಸ್ಕೀಮ್ 2 ಸರಿ ಬರ್ತದೆ. ಮೊದಲನೇ ಸರಿ ಬಂದಾಗ ಅವರು ಬರೋದಿಲ್ಲ. 24 ಲಾಸ್ಟ್ ಇಯರ್ ಬಂದಾಗ ಒಂದೇ ಸರಿ ಬಂದು ಸೆಟಲ್ ಮಾಡ್ತಾರೆ. ಒಂದು ಟ್ರಾನ್ಸಾಕ್ಷನ್ ಮಾತ್ರ ಆಗ್ತದೆ. ಅವ್ರೇನಾದ್ರು ಅದಕ್ಕೆ ಮುಂದಿನ ವರ್ಷದಲ್ಲಿ ಒಂದೇ 1,000 ಬಡ್ಡಿ ಕಟ್ಟಿದ್ರು ಕೂಡ ಅವ್ರದ್ದು ಬರ್ತಾ ಇತ್ತು. ಅವ್ರಿಗೂ ಕೂಡ ನೋಟಿಸ್ ಸರ್ವ್ ಆಗಿದೆ. ಇನ್ನೊಂದು ಹೇಳ್ತಾರೆ, ಸಿದ್ನಹಳ್ಳಿ ನಾಗರಾಜಣ್ಣವರು, ಅವರು ಹಿಂದೆ ಯಾವಾಗಲೂ ಲೋನ್ ತಗೊಂಡಿರ್ತಾರೆ, ಅವರು ಕೂಡ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿರುವುದಿಲ್ಲ. ನಾವು ಎಲ್ಲ ಅನರ್ಹರು ಕೂಡ ಸರ್ಟಿಫೈಡ್ ಪೋಸ್ಟ್ ಮುಖಾಂತರ ನೋಟಿಸ್ ಸರ್ವ್ ಮಾಡಿದ್ದೀವಿ. ದುರುದ್ದೇಶಪೂರ್ವಕವಾಗಿ ಯಾವುದೇ ಒಬ್ರು ಟ್ರಾನ್ಸಾಕ್ಷನ್ ಮಾಡಿ ಅವರು ಕಿತ್ತಾಕಿದ್ರೆ, ನಾವೇನೋ ತೆಗೆದಿದ್ದ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಪಡಿತೀನಿ. ಅದ್ ಬಿಟ್ಬಿಟ್ಟು ಇಲ್ಲಿ ಸಲದ ಅಪಾಯಗಳು ಮಾಡ್ಕೊಂಡಿವ್ರು ಇಲ್ಲಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗೆ ಇನ್ನೊಂದು ವಿಚಾರ ಮಾತನಾಡ್ತಾರೆ, ಇಲ್ಲಿ ಬಿಟ್ಬಿಡ್ತಾರೆ, PLD ಬ್ಯಾಂಕ್ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಶಾಸಕರ ಬಗ್ಗೆ ಮಾತನಾಡಲಿಕ್ಕೆ. ಡಬಲ್ ಇಂಜಿನ್ ಸರ್ಕಾರ, ಇವರದೇ ಸರ್ಕಾರ, ಸೆಂಟ್ರಲ್ ನಲ್ಲಿ ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇದ್ರೂ ಕೂಡ ಇವರು ಒಬ್ಬ ತಹಸೀಲ್ದಾರ್ನ ಹಾಕೊಂಡು ಇದೇ ಒಗ್ಗೈಯಿಂದ ಹಳೆ ಪ್ಲೇಟ್ ರೆಕಾರ್ಡಿಂಗ್, ಅದೇ ಪ್ಲೇಟ್ ನ ಎಲೆಕ್ಷನ್ ಬಂದಾಗ ಮಾತ್ರನೇ, ಎಲೆಕ್ಷನ್ MP ಎಲೆಕ್ಷನ್ ಆದ್ಮೇಲೆ ತಣ್ಣಗಿತ್ತು. ಈಗ PLD ಬ್ಯಾಂಕ್ ಚುನಾವಣೆ ಸ್ಟಾರ್ಟ್ ಆಗಿದ ತಕ್ಷಣ ಸೇಮ್ ರೆಕಾರ್ಡಿಂಗ್ ಪ್ಲೇ ನಡೀತಾ ಇದೆ. ಮುನ್ಸಾಮಣ್ಣವರೇ, ದಯವಿಟ್ಟು ತಿಳ್ಕೊಳ್ರಿ, ನೀವು ಇದೆಲ್ಲ ಹಳೆ ಹೊಸದೇನಾಗಿದೆ ತರ್ರಿ. ನೀವು ಸುಮ್ಮನೆ ಹಳೆ ಪ್ಲೇಟ್ಗಳು ಹಾಕೊಂಡು ಇವೆಲ್ಲ ಮಾಡ್ತಕ್ಕಂಥದ್ದು ನಾಲಾಯಕ ಕೆಲಸಗಳಿವು. ಚುನಾವಣೆಗೆ ಬನ್ರಿ. ನಾನು PLD ಬ್ಯಾಂಕ್ ನಮ್ಮ ಶಾಸಕರ ಬಗ್ಗೆ ಮಾತನಾಡ್ತೀವಿ. ಶಾಸಕರು ಕಿತ್ತಾಕ್ಬಿಟ್ಟಿದ್ದಾರೆ. ಶಾಸಕರಿಗೆ ಏನ್ ಸಂಬಂಧ ಇದೆ? PLD ಬ್ಯಾಂಕ್ ನಲ್ಲಿ ನಮ್ಮ ಶಾಸಕರು ಅಭಿವೃದ್ಧಿ ಪರವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ ವಿನಃ ಯಾವುದೇ ಚುನಾವಣೆ ರಾಜಕೀಯದಲ್ಲಿ ಅವರು ಭಾಗವಹಿಸೋದಿಲ್ಲ. ನಾನು ಅಧ್ಯಕ್ಷನಾಗಿ ನನ್ನನ್ನು 7 ವರ್ಷ ಮಾಡಿದಾಗ ನನಗೆ ಅವರು ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ನೀರು ಸೋರ್ತಾ ಇದ್ದ ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ 10 ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ. ನಮ್ಮ KH ಮುನಿಯಪ್ಪನವರು ಅವರು 10 ಲಕ್ಷ ಕೊಡ್ತಾರೆ. 5 ಲಕ್ಷ ರಾಜೀವ್ ಗೌಡರು ಕೊಡ್ತಾರೆ. 25 ಲಕ್ಷ ರೂರಲ್ ನಾವು ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನಲ್ಲಿ ಇವತ್ತು 60,000 ರೂಪಾಯಿ ಬಾಡಿಗೆ ದುಡಿತಾ ಇದೆ. ಅದೇ ನಾನು 18ರಲ್ಲಿ ಅಧ್ಯಕ್ಷರಾದಾಗ ಏನು ಪಿಗ್ಮಿ ಸ್ಟಾರ್ಟ್ ಮಾಡಿದ್ದೀನೋ ಆ ಪಿಗ್ಮಿನಲ್ಲಿ ಬಂದಂತ ಲಾಭನ 60 ಲಕ್ಷ ರೂಪಾಯಿಗಳನ್ನ ಫಿಕ್ಸೈಡ್ ಅಲ್ಲಿ ಇಟ್ಟಿದ್ದೀನಿ. ಆ ಫಿಕ್ಸೈಡ್ ಬಡ್ಡಿ ಸುಮಾರು 42,000 ಬರ್ತಾ ಇದೆ. ಇದು 60 ಪ್ಲಸ್ ಬೈರೇಗೌಡ ಸೊಸೈಟಿ ಬಾಡಿಗೆ 12,000, 3 75,000 ಬಾಡಿಗೆ. ಈ ಪಿಗ್ಮಿ ಫಿಕ್ಸೈಡ್ಗೆ 47 ಲಕ್ಷ, ಸುಮಾರು 1.5 ಕೋಟಿ ರೂಪಾಯಿ ಪಬ್ಲಿಕ್ ಡೆಪಾಸಿಟ್ಸ್ ಕಲೆಕ್ಟ್ ಮಾಡಿ ಅದನ್ನ ನಾವು ಫಿಕ್ಸೈಡ್ ಇಟ್ಟಿರೋದ್ರಿಂದ ಅದರ ಬಡ್ಡಿ 0.4% ನಮಗೆ ಲಾಭ 8% ಏನು ಬರ್ತಾ ಇದೆ. ಅದರಲ್ಲಿ ನಾವು ಅವ್ರಿಗೆ 8% ಕೊಟ್ಟು 0.4% ನಾವು ಲಾಭ ಇಟ್ಕೊಂಡಿರೋದು ಎಲ್ಲ ಸೇರಿ ಒಂದು ತಿಂಗಳಿಗೆ
ಸುಮಾರು 2 ಲಕ್ಷ ರೂಪಾಯಿಗಳನ್ನ PLD ಬ್ಯಾಂಕಿಗೆ ಆದಾಯ ಮಾಡಿಟ್ಟಿದ್ದೀವಿ ನಾವು ಅಧ್ಯಕ್ಷರಾದ್ಮೇಲೆ. ಹಾಗೆ ಸುಮಾರು 40-50 ಅಕೌಂಟ್ಗಳು 500 ರೂಪಾಯಿಂದ 5,000ವರೆಗೂ ಅಸಲಿದ್ದಾಗ ಅದಕ್ಕೆ 18,000 20,000 ಬಡ್ಡಿ ಬೆಳೆದು ಸುಮಾರು ಆ ಅಕೌಂಟ್ಗಳ ಹಳ್ಳಿಗಳಲ್ಲಿ ಹಳೆಯ ಲೋನ್ಗಳು ಹುಡುಕಿದಾಗ ಊರಲ್ಲಿ ಅವ್ರ ಅಡ್ರೆಸ್ಗಳೇ ಇರಲಿಲ್ಲ. ಅಂಥದ್ದನ್ನ ಶಾಸಕರ ಕಡೆಯಿಂದ 3 ಲಕ್ಷ ರೂಪಾಯಿಗಳು ಅವರು ನಮಗೆ ಕೊಟ್ಟು ಅವೆಲ್ಲ ಮನ್ನಾ ಮಾಡಿದ್ರಿಂದ ಸುಮಾರು 18 ಲಕ್ಷ ರೂಪಾಯಿ ಬಡ್ಡಿ ನಮ್ಮ ಬ್ಯಾಂಕಿಗೆ ಸರ್ಕಾರದಿಂದ ಬಡ್ಡಿ ಮನ್ನಾ ಸ್ಕೀಮಲ್ಲಿ ಬಂದಿದೆ. ಅದು ಅಲ್ಲದೆ ನಮ್ಮ PLD ಬ್ಯಾಂಕಿಗೆ ಅಭಿವೃದ್ಧಿಗೋಸ್ಕರಾಗಿ MLA ಅವರು ಕಾಲಕ್ಕೆ ನಮಗೆ ಮೊನ್ನೆ ಕೂಡ ಹೋದ ತಿಂಗಳು ಡಿಸೆಂಬರ್ 5ನೇ ತಾರೀಕು ಷಡಾಕ್ಷರ ಅವರಿಗೆ ಫೋನ್ ಮುಖಾಂತರ ಮಾತನಾಡಿ 50 ಲಕ್ಷ ರೂಪಾಯಿ ಅನುದಾನವನ್ನ ರೈತರಿಗೆ ಕೊಡ್ಲಿಕ್ಕೆ ಎಕ್ಸ್ಟ್ರಾ ಕೊಡ್ಸಿದ್ರೆ ನಮ್ಮ ಬ್ಯಾಂಕ್ಗೆ. ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಂತ ಶಾಸಕರ ಬಗ್ಗೆ ನೀವು ಇವೆಲ್ಲ ಮಾತಾಡ್ತಕ್ಕಂಥದ್ದು ನಾಲಾಯಕ ವಿಚಾರಗಳು. ದಯವಿಟ್ಟು ತಿಳ್ಕೊಳ್ರಿ. PLD ಬ್ಯಾಂಕ್ ಇವತ್ತು ಸುಮಾರು 40 ಲಕ್ಷ ರೂಪಾಯಿ ಬಿಲ್ಡಿಂಗ್ ಇರಬಹುದು, 60 ಲಕ್ಷ ರೂಪಾಯಿ ನಮ್ಮ ಸಂಪಾದನೆ. ನಾನು ಅಧ್ಯಕ್ಷರಾದ್ಮೇಲೆ ಸುಮಾರು 1 ಕೋಟಿ ಅಷ್ಟು ಆದಾಯ ಮಾಡಿದ್ದೀವಿ. ಅದು ಅಲ್ಲದೆ ಇತಿಹಾಸದಲ್ಲಿ 85% ರಿಕವರಿ ಆಗಿರ್ತಕ್ಕಂಥದ್ದು ಇದೇ ವರ್ಷ ಇತಿಹಾಸ ತಗೊಂಡಾಗ. ಇದನ್ನೆಲ್ಲಾನು ನಮ್ಮ ಶಾಸಕರ ಒಂದು ಮಾರ್ಗದರ್ಶನ, ಅವ್ರ ಸಹಕಾರದಿಂದ ನಡೆದಿದ್ದೇವೆ. ಅವರು ಯಾವತ್ತೂ ಆಗ್ಲಿ ಯಾರದೇ ಒಬ್ಬ ಅನರ್ಹ ಮಾಡಿ ಇವ್ರನ್ನ ಅರ್ಹ ಮಾಡಿ ಅಂತ ಹೇಳ್ತಕ್ಕಂಥದ್ದು ಏನು ಇಲ್ಲ. ಇನ್ನೊಂದು ತಿಳ್ಕೊಳ್ಬೇಕು ನೀವು. ಬರೀ 3 ಜನ ಹೆಸರು ಹೇಳ್ತೀರಿ, ಪಕ್ಕದಲ್ಲಿ 3 ಜನ ಅಧ್ಯಕ್ಷರಿದ್ರು, ಕುನ್ಕುಂದ್ ವೆಂಕಟೇಶ್ ಅವರು ಇದ್ರು, ಅವ್ರು ಕರೆಕ್ಟ್ ಆಗಿ ಕಟ್ಟಿದ್ದಾರೆ, ವೋಟ್ ಲಿಸ್ಟ್ ಅಲ್ಲಿ ಇದೆ. ಮಾರ್ಕಂಡೆ ಅವರು ಇದ್ದಾರೆ ಅಲ್ಲೇ ನಿಮ್ ಪಕ್ಕ, ಅವರು ಕರೆಕ್ಟ್ ಆಗಿ ಕಟ್ಟಿದ್ದಾರೆ, ಅವ್ರದ್ದು ವೋಟರ್ ಲಿಸ್ಟ್ ಅಲ್ಲಿ ಇದೆ. ಯಾವ್ದಾದ್ರು ಒಂದನ್ನ ನೀವು ಪ್ರೂವ್ ಮಾಡಿಬಿಟ್ರೆ ನಾವು ರಾಜಕೀಯ ನಿವೃತ್ತಿ ಪಡಿತೀವಿ. ಏನೋ ಕರೆಕ್ಟ್ ಟ್ರಾನ್ಸಾಕ್ಷನ್ ಆಗಿ ಅದಕ್ಕೆ ಕಾಲಕ್ಕೆ ನಾವು ಸರ್ಕಾರದಿಂದ ಬಂದಂತ ಆದೇಶಗಳನ್ನ ಪಾಲನೆ ಮಾಡಬೇಕಾಗ್ತದೆ. ಎಲ್ಲ GBMಗಳಲ್ಲಿ ಕೂಡ ನೋಟಿಸ್ಗಳಲ್ಲಿ ಮೊದಲು 3 ಸಹಕಾರ ವರ್ಷಗಳಲ್ಲಿ GBM ಬರಬೇಕು, 3 ಸರ್ಕಾರಿ ವರ್ಷಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ನಿಯಮ ಇತ್ತು. ಬಿಜೆಪಿ ಸರ್ಕಾರದಲ್ಲಿ ಅದನ್ನ ಯಾರು ಸೋಮಶೇಖರ್ ಅವರು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, 3 ವರ್ಷ ಬೇಡ 2 ವರ್ಷಕ್ಕೆ ಮಾಡ್ತಾರೆ. ರೀಸೆಂಟ್ ಆಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ, ಎಲ್ರಿಗೂ ವೋಟಿಂಗ್ ಕೊಡಬೇಕು, ಅರ್ಹರಿಗೆ ಎಲ್ರಿಗೂ ವೋಟಿಂಗ್ ಕೊಡಬೇಕು ಅಂತ ಮಾಡಿದಾಗ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಪಾಸ್ ಆಗ್ತದೆ. ಆದರೆ ವಿಧಾನ ಪರಿಷತ್ನಲ್ಲಿ ಇವರಿಗೆ ಏನು ಮೆಜಾರಿಟಿ ಇರೋದಿಲ್ವೋ ಅದನ್ನ ನೀವು ನಿಮ್ ಬಿಜೆಪಿ ಸರ್ಕಾರನೇ ತಳ್ಳಾಕ್ತಾರೆ. ಅದರಿಂದ ಈ ಕಾನೂನುಗಳನ್ನ ಜಾರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇದನ್ನ ನೀವು ತಿಳ್ಕೊಳ್ಬೇಕು. ನಮ್ಮ ಬಂಗಾರಪೇಟೆ ತಾಲೂಕು ಒಂದರಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಈ ಆದೇಶಗಳೇನಿದೆ, ಕಾಲಕ್ಕೆ ಬಂದಂತ ಆದೇಶಗಳನ್ನ ಕೋಆಪರೇಟಿವ್ ನಲ್ಲಿ ನಾವು ಪಾಲನೆ ಮಾಡಬೇಕಾಗ್ತದೆ, ಮಾಡಿದ್ದೀವಿ. ಸುಮ್ಮನೆ ನೀವು ಶಾಸಕರ ಮೇಲೆ ಅವ್ರು ಶಾಸಕರು ಕಿತ್ತಾಕ್ಬಿಟ್ಟಿದ್ದಾರೆ, ಅನರ್ಹ ಮಾಡಿಬಿಟ್ಟಿದ್ದಾರೆ ಅದು ನೀವು ಬರ್ಕೊಳ್ತಾ ಇದ್ದೀರಲ್ಲ, ಪ್ರೂವ್ ಮಾಡಿ. ಯಾರ್ದಾದ್ರೂ ಕರೆಕ್ಟ್ ಟ್ರಾನ್ಸಾಕ್ಷನ್ ಆಗಿ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದಿರಾ ನಾವು ಕಿತ್ತಾಕಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ವಹಿಸ್ಕೊಳ್ತೀವಿ. ಇದನ್ನ ಈ ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ನಿನ್ನೆ ಅವ್ರು ಮಾತಾಡಿರೋದಕ್ಕೆ ನಾವು ಎಕ್ಸ್ಪ್ಲೇಷನ್ ಕೊಡ್ತಾ ಇದ್ದೀವಿ. ಇನ್ನೇನಿದ್ರೆ ಕೇಳಿ. ಇವತ್ತು ನಾನು ಮಾನ್ಯ ಲೋಕಸಭಾ ಸದಸ್ಯರು ಮಾಜಿ MP ಮುನ್ಸಾಮಣ್ಣವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದ, ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯವ್ರ ಬಗ್ಗೆ ಮತ್ತು ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕ ಅಂತ SN ನಾರಾಯಣಸ್ವಾಮಣ್ಣವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಮುನ್ಸಾಮಣ್ಣ, ನಿನಗೇನು ಮಾನ ಮರ್ಯಾದೆ ಏನೂ ಇಲ್ಲ. ನಿನಗೆ ಮಾನ ಯಾವುದು, ಮರ್ಯಾದೆ ಯಾವುದು? ನಾನೊಬ್ಬ ಮಾಜಿ ಸಂಸದನಾಗಿ ನಾನು ಏನ್ ಮಾತಾಡ್ಬೇಕು ಅನ್ನೋದು ಕೂಡ ನಿನಗೆ ಪರಿಜ್ಞಾನ ಇಲ್ಲದೆ ಈ ಊರುಗಳ ಮೇಲೆ ಗೆಂಗೆ ತಾಡ್ಸೋರು ಬರ್ತಾರೆ. ನಾವು ಚಿಕ್ಕ ಮಕ್ಕಳಾಗಿ ಬರ್ತಾ ಇದ್ರು, ಒಂದು ತಮಟೆ ಒಂದು 4 ಸಾವಿರ ಹಿಡ್ಕೊಂಡು ಗೆಂಗೆ ತಂಗಿ ಅವ್ರಿಗೆ ಹಿಂಗ್ ಮನ್ಸ ಬಂದ್ರೆ ಹಂಗೆಲ್ಲ ವಾಲ್ಗ ಓದೋದು, ಡ್ಯಾನ್ಸ್ ಹೊಡಿಯೋದು, ಖುಷಿ ಮಾಡಿಸೋದು. ಹಂಗ್ ನೀನು ಪತ್ರಿಕಾ ಹೇಳಿಕೆ ಬಂದಿದೀಯ ಅಂದ್ರೆ ಏನು ಇಲ್ಲ. MLA ಅವ್ರ ಬಗ್ಗೆ, SN ಸಿಟಿ ಬಗ್ಗೆ ಮಾತಾಡೋದು, ಇಲ್ಲ ಅಂದ್ರೆ ಗಾಲಬ್ ಬಗ್ಗೆ ಮಾತಾಡೋದು. 5 ವರ್ಷಗಳಿಂದ ಇದೊಂದು ಬಿಟ್ರೆ ಬೇರೆ ಏನ್ ಸಾಧ್ಯನೇ ಇಲ್ಲ ನಿಂದ ಅಯೋಗ್ಯನ್. ಬರೀ ಜನರಿಗೆ ಮಿಸ್ಗೈಡ್ ಮಾಡೋದು. SN ನಾರಾಯಣಸ್ವಾಮಣ್ಣವರು ಗಾಲ್ಪಲ್ಲಿ ಜಮೀನು ಹೊಡೆದು ಬಿಟ್ಟಿದ್ದಾರೆ, ಸಿಟಿಯಲ್ಲಿ ಜಮೀನು ಹೊಡೆದು ಬಿಟ್ಟಿದ್ದಾರೆ. ಏನಪ್ಪಾ ಮುನ್ಸ್ವಾಮಿ,
ನೀನೊಬ್ಬ ಅಯೋಗ್ಯ. ನಿನಗೆ ಎಷ್ಟು ಉಗಿದ್ರೆ ಕೂಡ ಮಾನ ಮರ್ಯಾದೆನೇ ಇಲ್ಲ. SNCT ಗಾಲ್ಪು 5 ವರ್ಷದ ಕಾಲ ನೀನು ಸದಸ್ಯನಾಗಿದ್ದಲ್ಲಯ್ಯ, ಏನ್ ಮಾಡ್ತಾ ಇದ್ದೆ ಅವಾಗ? ಕೇಂದ್ರದಲ್ಲಿ ನೀನೇ ಸರ್ಕಾರ, ರಾಜ್ಯದಲ್ಲಿ ನಿಂದೇ ಸರ್ಕಾರ, ಎರಡರಲ್ಲೂ ಕೂಡ ನೀನೇ ಇದ್ದಲ್ಲ. ಆಡಳಿತಾಧಿಕಾರಿಗಳೆಲ್ಲ DC ಅವ್ರು ನೀವ್ ಹೇಳ್ದಂಗೆ ತಾಲೂಕ್ ಆಫೀಸ್ ನಿನ್ನ ಆಡಳಿತಾನೆ, ಎಲ್ಲ ಸಣ್ಣದಿಂದ ಹಿಡಿದು ದೊಡ್ಡ ಆಡಳಿತಗಳೆಲ್ಲ ಕೂಡ ನೀನ್ ಹೇಳ್ದಂಗೆ ಕೇಳ್ತಾ ಇದ್ರಲ್ಲ. ನಿನ್ಗೇನಾದ್ರೂ ರೋಸ ಪಾಸ ಮಾನ ಮರ್ಯಾದೆ ಇದ್ದಿದ್ರೆ ದಾಖಲೆಗಳ ಸಮೇತ ಅಧಿಕಾರಿಗಳನ್ನ ಅಲ್ಲಿಗೆ ತಂದು ಅದನ್ನ ಸ್ವಾಧೀನ ಮಾಡಿಸ್ಬೇಕಾಗಿತ್ತು. ಯಾಕೆ ನಿನ್ ಕೈಯಾಗ ಆಗ್ಲಿಲ್ವಾ? ಬರೀ ಜನರಿಗೆ ಮೆಚ್ಚುಗೆ ಅವಸಾದ್ರ ನೀನು ಪಾರ್ಟಿಯವರ ಹತ್ರ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ಅವಸರಾಗಿ ಬಂದು ನೀನು ಬಂಗಾರಪೇಟೆಗೆ 6 ತಿಂಗಳಕ್ಕೋ ವರ್ಷಕ್ಕೋ ಬರೋದು, ಸುಮ್ಮನೆ SN ನಾರಾಯಣ ಸ್ವಾಮಿ ಅವರೆಲ್ಲ ಗೂಬೆ ಕುಂಡ್ರಿಸೋದು, ಹೋಗ್ತಾ ಇರೋದು. ಅದು ನಿನ್ನ ಸ್ವಂತ ಬುದ್ಧಿನೂ ಇಲ್ಲ, ಅಕ್ಕಪಕ್ಕದವ್ರಿಲ್ಲ. ಇನ್ನ ಇರ್ಬೇಕಾಗಿತ್ತು. ನಿನ್ಗೆ ಹೇಳ್ಕೊಡ್ತಾ ಇದ್ರಲ್ವಾ, ಅವರೆಲ್ಲ ಇರ್ಬೇಕಾಗಿತ್ತಿಲ್ಲ. ಅವ್ರಿದ್ರೆ ಇನ್ನ ಸ್ವಲ್ಪ ಜಾಸ್ತಿ ಹೇಳಿ ಅಲ್ಲಿ. ಅವ್ರು ಯಾರು ಇಲ್ಲದೆ ಇದರಿಂದ 2 ಮಾತು ಹೇಳಿದ್ವಿ ಅಷ್ಟೇನ. ನೀನು ಸರ್ಕಾರದ ಬಗ್ಗೆ ಮಾತಾಡ್ತೀಯ, ನೀನು ಸಿದ್ದರಾಮಯ್ಯವ್ರು ಲಂಚ ತಗೊಂಡವ್ರು. ನಿನ್ಗೇನ್ ಮಾನ ಮರ್ಯಾದೆ ಇದೆಯಾ? ನಿನ್ಗೆ ಸಾಬೀತ್ ಮಾಡ್ತೀಯ ನೀನು? ಸಿದ್ದರಾಮಯ್ಯವ್ರು ಲಂಚ ತಗೊಂಡಿರೋದು ನಿನ್ ಕೈಲಿ ಆಗುತ್ತಾ? ಓಪನ್ ಆಗಿ ಹೇಳ್ತಾ ಇದೆಯಲ್ಲ, ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿನಗೆ. ದಾಖಲೆಗಳು ಸಮೇತ ಬಂಗಾರಪೇಟೆಗೆ ಬಾ, ಚರ್ಚೆ ಮಾಡೋಣ. ನಾವು ದಾಖಲೆಗಳು ತರ್ತೀವಿ. SN ನಾರಾಯಣ ಸ್ವಾಮಿ ಏನು ಅಕ್ರಮವಾಗಿ ಗಾಲ್ಪ್ ಮಾಡಿದಾರೆ 50 ಎಕರೆ ಅಂತಾನೆ ಹೇಳ್ತಾ ಇದ್ದಲ್ಲ, ಸರ್ವೆ ನಂಬರ್ 1, 2, 3, 4 ಅಂತ ತಗೊಂಬ. ಅದೇನು 1, 2, 3, 4 ಸರ್ವೆ ನಂಬರ್ ದಾಖಲೆ ಇದೆಯೋ ನೀನು ತಗೊಂಬ. ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳು ನಾವು ತಗೊಂಡ್ಬರ್ತೀವಿ. ಬಂಗಾರಪೇಟೆಯಲ್ಲಿ ನೀನೇ ಡೇಟ್ ಕೊಡು, ಆ ಡೇಟಿಗೆ ನಾವು ದಾಖಲೆಗಳ ಸಮೇತ ನಾವು ಬರ್ತೀವಿ. ದಾಖಲೆಗಳ ಸಮೇತ ನೀನು ಬಾ. ನಿನಗೆ ತಾಕೊತ್ತಿದ್ರೆ, ನೀನು ಒಬ್ಬ ಮಾಜಿ ಸಂಸದನೆ ಆಗಿದ್ರೆ ನೇರವಾಗಿ ಬಹಿರಂಗವಾಗಿ ಚರ್ಚೆಗೆ ಬಾ. ನಾವು ಕೂಡ ನಮ್ಮ 2 ಬ್ಲಾಕ್ಗಳ ವತಿಯಿಂದ ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಸದಸ್ಯರು ಸಮೇತ ನಮ್ಮ ಮುಖಂಡರ ಸಮೇತ ಒಂದು ದೊಡ್ಡದಾಗಿ 10,000 ಜನ ಸೇರಿಸಿ ಚರ್ಚೆ ಮಾಡಿ ನಾವು ಅನ್ನೋದನ್ನ ಇತ್ಯರ್ಥ ಪಡಿಸೋಣ. ಅದು ಬಿಟ್ಟು ಬರೋದು, ಬೆಂಕಿ ಕಡ್ಗೀಚೋದು, ತೀಟೆಗ್ಲಿಕ್ಕೋದು, ಹೋಗ್ತಾ ಇರೋದು. ನಿನಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ಮುನ್ಸಮಣ್ಣ, ನಾನು ಒಂದೇ ಹೇಳ್ತೀನಿ, ಇನ್ನು ಮುಂದೆ ಬಂದು ನೀನು ನಮ್ಮ MLA ಅವ್ರ ಬಗ್ಗೆ ಒಂದು ಮಾತು ಆಡಿದ್ಯ ಅಂದ್ರೆ, ನೀನು ಬಂಗಾರಪೇಟೆಗೆ ಬಂದವಾಗ ನಮ್ಮ ಮುಖಂಡರ ಸಮೇತ ಎಲ್ಲರೂ ಕೂಡ ಸೇರಿ ನಿನ್ನ ಬಂಗಾರಪೇಟೆಯಲ್ಲೇ ಗೆರವ್ ಹಾಕಿ ಅದನ್ನ ಸಾಬೀತ್ ಮಾಡೋ ತನಕ ನಿನ್ನ ಒಂದು ಹೆಜ್ಜೆ ಇಟ್ಟಿಕ್ಕೋಕು ಬಿಡೋದಿಲ್ಲ ಅಂತೇಳಿ ನಾನು ಇವತ್ತು ನಿನ್ಗೆ ಈ ಪತ್ರಿಕಾ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನೀನೇನ್ PLD ಬ್ಯಾಂಕ್ ಮಾತಾಡಿದ್ಯಾ, ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಾನು ನಿನ್ಗೆ ಚಾಲೆಂಜ್ ಆಗ್ತಾ ಇದ್ದೀನಿ. ಏನು 5ನೇ ತಾರೀಕು ಚುನಾವಣೆ ನಡೀತಾ ಇದೆಯಲ್ಲ, ಅದರಲ್ಲಿ ನಿನ್ನ ಪಕ್ಷದ ಅಭ್ಯರ್ಥಿಗಳನ್ನ ಹಾಕಿ ಜನರ ಬಳಿ ಹೋಗಿ ಗೆಲ್ಸ್ಕೆ ಬಂದು ನಾನು ಗೆದ್ದಿದ್ದೀನಿ ಅಂತೇಳಿ ನಿನ್ ಮುಖ ತೋರಿಸು. ಇಲ್ಲ ಅಂದ್ರೆ ಬಂಗಾರಪೇಟೆಗೆ ಬರಬೇಡ ಮುಖ್ಯಮಣ.